ಇಂಡಿಯಾ ಸುದ್ದಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಲ್ಲಾಳಿಗಳ ಕಾರ್ಬಾರ್ ಅಧಿಕಾರಿಗಳ ಕೃಪೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಉಪನೋಂದಣಾಧಿಕಾರಿಗಳ ಹಾಗೂ ವಿವಾಹ ನೋಂದಣಾಧಿಕಾರಿಗಳ ಕಚೇರಿ ಲಂಚಾತಾರದಿಂದ ತುಂಬಿ ತುಳುಕುತ್ತಿದೆ. ಅಂಜಲಿ ಮೇಡಂ ಉಪನೋಂದಣಾಧಿಕಾರಿ ಮತ್ತು ಕಚೇರಿ ಸಿಬ್ಬಂದಿಯಾದ ವೆಂಕಟೇಶ್ ಕುಲಕರ್ಣಿ ಮೇಲಧಿಕಾರಿಗಳ ಆದೇಶದ ಪ್ರಕಾರ ಒಂದು ಸಹಿಗೆ ₹200 ₹600 ಹಾಗೂ ₹1000-2000 ಕೆಲಸಕ್ಕೆ ತಕ್ಕಂತೆ ಹಣವನ್ನು ಪಡೆಯುತ್ತಾರೆ. ಅವರ ಸಮ್ಮುಖದಲ್ಲಿ ಪಕ್ಕದ ಎಡಭಾಗದ ಕೊನೆಯಲ್ಲಿ ಆವರಣದಲ್ಲಿ ಹಣ ಪಡೆಯುತ್ತಾರೆ ಹಾಗೂ ದಲ್ಲಾಳಿಗಳು ಯಾರಿಗೂ ಹೆದರೋದಿಲ್ಲ. ಏನ್ ಮಾಡ್ಕೋತೀರಿ ಮಾಡಿ, ನಾವೇನು ಅಂಜೋದಿಲ್ಲ ಎಂದು ಗೂಂಡಾವರ್ತನೆ ತೋರಿಸುತ್ತಾರೆ ಹಾಗೂ ಪ್ರತಿನಿತ್ಯ ನೂರಾರು ಜನ ಆಸ್ತಿ ಪಾಸ್ತಿ ಖರೀದಿಗೋಸ್ಕರ ಸಬ್ ರಿಜಿಸ್ಟರ್ ಕಚೇರಿಗೆ ಆಗಮಿಸುತ್ತಾರೆ. ಅವರಿಂದ ನೇರವಾಗಿ ಹಣ ಪಡೆಯುವುದಲ್ಲದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಂದ ಹಾಗೂ ಪ್ಲಾಟ್, ಮನೆ, ಹೊಲಗದ್ದೆ ಮಾರಾಟ ಮಾಡುವ ಏಜೆಂಟ್ ಮೂಲಕ ಲಕ್ಷ ಹಣವನ್ನು ಬಾಂಡ್ ರೈಟರ್ಗಳಿಂದ ಮಾಲೀಕರಿಂದ ದುಡ್ಡನ್ನು ಗಳಿಸುತ್ತಾರೆ. ಆನ್ಲೈನ್ ವ್ಯವಹಾರಗಳು ಹೆಸರಿಗೆ ಮಾತ್ರ ಸಂಪೂರ್ಣವಾಗಿ ಇಲ್ಲಿ ಬ್ಲಾಕ್ ಮನಿ, ವೈಟ್ ಮನಿ ಮಾಡೋ ಉದ್ದೇಶ ಅನ್ನಿಸುತ್ತದೆ. ಇಲ್ಲಿ ಲಂಚ ಕೊಟ್ರೆ ಮಾತ್ರ ನಿಮ್ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ನಾಳೆ ಬಾ, ನಾಡಿದ್ದು ಬಾ ಎಂದು ನೂರಾರು ಕಾರಣ ಹೇಳಿ ಜನರಿಗೆ ಸತಾಯಿಸುತ್ತಾರೆ. ಒಂದು ಟೇಬಲ್ಗೆ ಸುಮಾರು ಒಂದು ಸಹಿ ಸಿಕ್ಕಾಕಲು ₹100-1000 ಹಣವನ್ನು ಸಂಬಂಧಪಟ್ಟ ಹುದ್ದೆಗೆ ಅಧಿಕಾರಿಗಳು ಪಡೆಯುತ್ತಾರೆ. ಅಲ್ಲದೆ ಆಸ್ತಿ ಖರೀದಿ ಮಾಡುವವರಿಂದ ಹಾಗೂ ಮಾರಾಟ ಮಾಡುವವರಿಂದ ಅಧಿಕಾರಿಗಳು ತಮ್ಮ ಲಂಚದ ಹಣವನ್ನು ಬಾಂಡ್ ರೈಟರ್ಗಳಿಂದ ಕೂಡ ಕಾನೂನು ಬಾಹಿರವಾಗಿ ಪಡೆಯುತ್ತಾರೆ. ಅಲ್ಲದೆ ನಿತ್ಯ ಅಲ್ಲೇ ಕೊಡಿಸಿರ್ತಾರೆ. ಆಯಾ ಮೂಲಗಳಿಂದ ಹಣವನ್ನು ಹಂಚಿಕೆ ಮಾಡಿಕೊಳ್ತಾರೆ. ಇವರಿಗೆ ಯಾರ ಭಯ ಕೂಡ ಇಲ್ಲ, ಬಡ ಜನರ ಮೇಲೆ ಕರುಣೆ ಇಲ್ಲ. ಒಟ್ಟು ಹಣ ಬೇಕು, ಇಲ್ಲದಿದ್ರೆ ನಿಮ್ಮ ಕೆಲಸ ಆಗಲ್ಲ, ನಾಳೆ ಬರಿ, ಮತ್ತೆ ನಾಳೆ ಬನ್ನಿ ಎಂದು ಅಲೆದಾಡಿಸ್ತಾರೆ. ಇದನ್ನು ಯಾವಾಗ ನಿಲ್ಲಿಸ್ತಾರೆಂದು ನೋಡಬೇಕಾಗಿದೆ. ಭ್ರಷ್ಟಾಚಾರ ಯಾವಾಗ ನಿಲ್ಲಿಸ್ತಾರೆ ಅಂತ ದಾರಿ ಕಾಯೋದೇ ಜನರ ಕೆಲಸ ಅನ್ಸುತ್ತೆ. ರೊಕ್ಕ ಹಾಕ್ತೊಂಡ್ರಿ ಸರ, ರೊಕ್ಕ ಹಾಕ್ತೊಂಡ್ರಿ ಹಾಂ ಇನ್ನಾಯ್ತು ನೋಡ್ರಿ ₹200 ಆಯ್ತು ಕಡೆ ಹೇಳ್ರಿ. ಸಿಕ್ಕ ಹೊಡಿತೊಂಡ್ರಿ ಎದಕ್ಕೆ ತೋತೀರಿ ರೊಕ್ಕ? ಎದಕ್ಕೆ ತೋತೀರಿ ಲಂಚ? ಹಾಂ ಏನು ಸಿಕ್ಕ ಹೊಡಿತೀರಿ ಗೊತ್ತಲ್ಲ ನಮ್ಗೆಲ್ಲ ನಿಂದು ಕತೆ. ಹಾಂ ಅದು ಹಂಗೆ ಹಿಂಗೆ ರೊಕ್ಕ ಹಾಕ್ತೊಂಡ್ರಿ ಸರ, ರೊಕ್ಕ ಹಾಕ್ತೊಂಡ್ರಿ ಹಾಂ ಇನ್ನಾಯ್ತು ನೋಡ್ರಿ ₹200 ಆಯ್ತು ಕಡೆ ಹೇಳ್ರಿ. ಸಿಕ್ಕ ಹೊಡಿತೊಂಡ್ರಿ GPS ಕಡ್ರಿ ಕೊಡ್ರಿ ಸರ್. ರೊಕ್ಕ ಕೊಡ್ರಿ, ಮೊದಲು ರೊಕ್ಕ ಕೊಡ್ರಿ. ನಮ್ಗೆ ಗೊತ್ತಲ್ಲ ಲಂಚ ತೊಗೊಂಡು ಗೊತ್ತ ನಮ್ಗೆ. ಕೊಡ್ರಿ ಕೊಡ್ರಿ, ಬಿಡ್ರಿ ಹೊಲ ಕೊಡ್ರಿ, ಸೊಮ್ ಕೊಡ್ರಿ, ₹200 ಕೊಡ್ರಿ. ಗೊತ್ತಿಲ್ಲ ನಮಗೆಲ್ಲ. ನೀವೇ ಹಾಳು ಮಾಡಿರ್ತೀರಿ ಅವ್ರಿಗೆ. ಇದೊಂದು ತಿಳ್ಕೊರಿ ನೀವು. ಕುಡ್ಲಿಕ್ಕೆ ಏನು ಮಾಡ್ತಾರೆ ಅದು ಹಂಗೆ ಹಿಂಗೆ ಕುಡುದೇ ಇಲ್ಲ, ಏನು ಮಾಡ್ಕೋತ ಹೇಳ್ರಿ. ಬೇಕಾದ ಅಲ್ಲದು ಏನು ಟೈಮ್ ಏನಾಗಿರುತ್ತೆ, ಆ ಕಡೆ ಊರಿಗೆ ಹೋಗ್ತಿರ್ತೀವಿ. ಹಿಂಗಾಗಿ ನಿಮ್ಮ ಹೆಸರು ಏನು ಸರ್? ಕುಡುದಿಲ್ರಿ ಸರ್, ಕುಡೋದು ಹೋಗ್ಬೇಡ್ರಿ. ಅವ್ರಿಗೆ ಯಾಕೆ ಕುಡ್ತೀರಿ ಹೇಳ್ರಿ? ನಾನು ನೀವೇ ಬೆಳೆಸಿದ್ರಿ ಸರ್ ಅವ್ರಿಗೆ. ಇದೊಂದು ತಿಳ್ಕೊರಿ, ನೀವೇ ಬೆಳೆಸಾಕಿದ್ರಿ ಅವ್ರಿಗೆ. ಹಾಂ ನೀವು ಬೆಳೆಸಾಕಿದ್ರಿ ಅವ್ರ, ನೀವು ಹಾಳು ಮಾಡಿದ್ರಿ, ನೀವೇ ಮಾಡಿದ್ರಿ ಅವ್ರಿಗೆ. ಅವ್ರು ಲಂಚ್ ಕೊಡೋದು ಕೆಲಸ ಮಾಡಲ್ಲ, ಅಲ್ಲಿಂದ 4 ಮಂದಿ ಇವಾಗ ಮಾಡ್ತಾರ ಮತ್ತೆ.